ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಚಪಾತಿ ರೋಟಿ ಜೊತೆ ಅಲ್ಟಿಮೇಟ್ ಕಾಂಬಿನೇಷನ್ ಆಗಿರುವಂತಹ ಮೇಥಿ ಮಟರ್ ಮಲಾಯ್ ರೆಸಿಪಿಯನ್ನು ರೆಸ್ಟೋರೆಂಟ್ನಲ್ಲಿ ಮಾಡುವ ಹಾಗೆ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಸಿ ಬಟಾಣಿ ಹೇರಳವಾಗಿ ಸಿಗುವಂತಹ ಟೈಮ್ ಇದು, ಆದ್ದರಿಂದ ತಡ ಮಾಡದೆ ಈ ರೀತಿಯಲ್ಲಿ ನೀವು ಕೂಡ ಮೇಥಿ ಮಟರ್ ಮಲಾಯ್ ರೆಸಿಪಿಯನ್ನು ಮಾಡಿ ನೋಡಿ. ಮೊದಲಿಗೆ ಒಂದು ಬಾಣಲೆಗೆ 1 ಚಮಚ ತುಪ್ಪ ಅಥವಾ ಬೆಣ್ಣೆ ಹಾಕಿ ಬಿಸಿಯಾದ ನಂತರ 2 ಏಲಕ್ಕಿ, 3 ಲವಂಗ, ಅರ್ಧ ಇಂಚು ಚಕ್ಕೆ, 3 ಎಸಳು ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, 2 ರಿಂದ 3 ಹಸಿಮೆಣಸಿನಕಾಯಿ. ಸಾಮಾನ್ಯವಾಗಿ ಈ ರೆಸಿಪಿ ತುಂಬ ಸ್ಪೈಸಿಯಾಗಿ ಇರೋದಿಲ್ಲ. ಇವಿಷ್ಟನ್ನು ಹಾಕಿ ಮಸಾಲವನ್ನು 1 ನಿಮಿಷ ಬಾಡಿಸಿ ನಂತರ 3 ಈರುಳ್ಳಿಯನ್ನು ಈ ಥರ ಕಟ್ ಮಾಡಿ ಹಾಕಿ 1/4 ಚಮಚದಷ್ಟು ಉಪ್ಪು, 15 ಗೋಡಂಬಿ ಹಾಕಿ ಹುರಿಬೇಕು. ಇಲ್ಲಿ ಈರುಳ್ಳಿಯ ಬಣ್ಣ ಬದಲಾಗಿ ಮೆತ್ತಗೆ ಬಾಡಬೇಕು, ಅಲ್ಲಿ ತನಕ ಹುರ್ಕೊಳ್ಬೇಕಾಗತ್ತೆ. ಈ ಹದದಲ್ಲಿ ಹುರಿದ ನಂತರ ಪ್ಲೇಟಿಗೆ ವರ್ಗಾಯಿಸಿ ಬಿಸಿ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ 3 ಚಮಚ ಹಾಲನ್ನು ಸೇರಿಸಿ ನುಣ್ಣಗೆ ಅರ್ಕೊಳ್ಬೇಕು. ಈ ರೆಸಿಪಿಗೆ ನಾವು ಎಲ್ಲೂ ಕೂಡ ನೀರನ್ನು ಬಳಸೋದಿಲ್ಲ, ಆದ್ದರಿಂದ ಹಾಲನ್ನು ಸೇರಿಸಿ ಈ ಥರ ನುಣ್ಣಗಿನ ಪೇಸ್ಟನ್ನು ತಯಾರಿಸಿ ಪಕ್ಕದಲ್ಲಿಡಿ. ನಂತರ ಅದೇ ಬಾಣಲೆಗೆ 2 ಚಮಚ ತುಪ್ಪ ಹಾಕಿ 1 ಕಟ್ಟ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಮೆಂತ್ಯ ಸೊಪ್ಪನ್ನು ಬಾಡಿಸಬೇಕು. ಬಾಡಿಸಿದಾಗ ಅರ್ಧ ಭಾಗದಷ್ಟು ರೆಡ್ಯೂಸ್ ಆಗಿ ಅದರಲ್ಲಿರುವಂತಹ ನೀರಿನಂಶ ಒಡೆಯುತ್ತೆ. ಆ ಸ್ಟೇಜ್ನಲ್ಲಿ 1 ಕಪ್ ಹಸಿ ಬಟಾಣಿ ಹಾಕಬೇಕು. ಸಾಧ್ಯವಾದಷ್ಟು ಹಸಿ ಬಟಾಣಿಯನ್ನೇ ಹಾಕಿ, ಇಲ್ಲಾಂತಂದರೆ ಫ್ರೋಝನ್ ಬಟಾಣಿಯನ್ನು ಹಾಕ್ಬೋದು. ಆದರೆ ಒಣ ಬಟಾಣಿಯನ್ನು ನೆನೆಸಿ ಎಲ್ಲ ಹಾಕೋದು ಬೇಡ, ಚೆನ್ನಾಗಾಗೋದಿಲ್ಲ. ಇನ್ನು 1/4 ಚಮಚದಷ್ಟು ಉಪ್ಪು ಸೇರಿಸಿ ಅರ್ಧ ಚಮಚ ಸಕ್ಕರೆ ಹಾಕ್ತಾ ಇದ್ದೇನೆ. ಯಾಕಂದರೆ ಬಟಾಣಿ ಹಾಗೂ ಮೆಂತ್ಯ ಸೊಪ್ಪಿನ ಹಸಿರು ಬಣ್ಣ ಹಾಗೆ ಉಳಿಯೋದಕ್ಕೆ ಸಹಾಯ ಆಗತ್ತೆ ಅಂತ. ಎಲ್ಲವನ್ನು ಚೆನ್ನಾಗಿ ಹೊಂದಿಸಿ ಬೇಕಿದ್ದರೆ ಮಾತ್ರ ನೀರು ಸೇರಿಸಿಕೊಂಡು ಬಟಾಣಿಯನ್ನು ಬೇಯೋದಕ್ಕೆ ಬಿಡಬೇಕು. ನೋಡಿ, ಈಗ ಬಟಾಣಿ ಚೆನ್ನಾಗಿ ಬೆಂದಿದೆ. ಇದನ್ನು ಬೇರೆ ಪಾತ್ರೆಗೆ ವರ್ಗಾಯಿಸಬೇಕು. ಅದೇ ಬಾಣಲೆಗೆ 2 ಚಮಚ ತುಪ್ಪ ಅಥವಾ ಬೆಣ್ಣೆ ಹಾಕಬೇಕು. ತುಪ್ಪ ಜಾಸ್ತಿ ಹಾಕ್ತೇನೆ ಅಂತ ಅನಿಸ್ಬೋದು, ಆದರೆ ಸೇಮ್ ಟೇಸ್ಟ್ ರೀಚ್ ಆಗೋದಕ್ಕೆ ಇಲ್ಲಿ ತುಪ್ಪ ಅಥವಾ ಬೆಣ್ಣೆ ಸೇರಿಸಲೇಬೇಕು. ಅರ್ಧ ಚಮಚದಷ್ಟು ಜೀರಿಗೆ ಹಾಕಿ 30 ಸೆಕೆಂಡ್ಸ್ ಹುರಿದ ನಂತರ ರುಬ್ಬಿರುವ ಮಸಾಲ ಮಿಶ್ರಣ ಹಾಕಿ 4 ಟೇಬಲ್ ಚಮಚ ಹಾಲು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ 3 ನಿಮಿಷ ಮಧ್ಯಮ ಉರಿಯಲ್ಲಿ ಕುದಿಸಬೇಕು. ಮಧ್ಯದಲ್ಲಿ 1-2 ಸಲ ಕೈಯಾಡಿಸ್ತಾ ಇರಬೇಕು. ನಾವಿಲ್ಲಿ ಮಸಾಲ ಹುರಿದಿದ್ರೂ ಕೂಡ ಒಂದು ಹಸಿ ಸ್ಮೆಲ್ ಇರುತ್ತೆ, ಅದು ಪೂರ್ತಿಯಾಗಿ ಹೋಗಬೇಕು. ನಂತರ ಮೆಂತ್ಯ ಸೊಪ್ಪು ಬಟಾಣಿಯನ್ನು ಹಾಕಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಹಿಂದೆ ಕೂಡ ನಾವು ಉಪ್ಪನ್ನು ಹಾಕಿರೋದ್ರಿಂದ ನೋಡಿಕೊಂಡು ಸೇರಿಸಬೇಕು. ಎಲ್ಲವನ್ನು ಚೆನ್ನಾಗಿ ಹೊಂದಿಸಬೇಕು. 2 ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಮಧ್ಯದಲ್ಲಿ ಕೈಯಾಡಿಸ್ತಾ ಕುದಿಸಬೇಕು. ಇಷ್ಟು ಸ್ಟೆಪ್ಸ್ ಆದ ನಂತರ ಈ ರೆಸಿಪಿಯ ಹೈಲೈಟ್ ಆಗಿರುವಂತಹ ಫ್ರೆಶ್ ಕ್ರೀಮ್ 1/4 ಕಪ್ ಸೇರಿಸ್ತಾ ಇದ್ದೇನೆ. ಫ್ರೆಶ್ ಕ್ರೀಮ್ ಅಂದರೆ ಹಾಲಿನ ಕೆನೆಯನ್ನು ಹೆಪ್ಪು ಕೊಡದೆ ಫ್ರಿಡ್ಜ್ನಲ್ಲಿ ಶೇಖರಣೆ ಮಾಡಿ ಬೀಟ್ ಮಾಡಿರುವ ಮಿಶ್ರಣ. ಇದನ್ನು ಹಾಕ್ತಾ ಇದ್ದೇನೆ. ಇದೇ ಈ ರೆಸಿಪಿಗೆ ಒಂದೊಳ್ಳೆಯ ರಿಚ್ ಆಗಿರುವಂತಹ ಟೇಸ್ಟನ್ನು ಕೊಡೋದು. ಫ್ರೆಶ್ ಕ್ರೀಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬಣ್ಣ ಕೂಡ ಬಿಳಿಯಾಗಿ ಬದಲಾಯಿತು, ನೀವು ಗಮನಿಸಿರ್ಬೋದು. ಫ್ರೆಶ್ ಕ್ರೀಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ಕುದಿಸ್ಕೊಂಡ್ರೆ ಸಾಕು. ನೋಡಿ, ಈ ಹದದಲ್ಲಿದೆ, ಕರೆಕ್ಟ್ ಆಗಿರುವಂತಹ ಕನ್ಸಿಸ್ಟೆನ್ಸಿ ರೀಚ್ ಆಗಿದೆ. ಇನ್ನು 1 ಚಮಚದಷ್ಟು ಕಸೂರಿ ಮೇಥಿ ಹಾಗೂ ಅರ್ಧ ಚಮಚದಷ್ಟು ಕಿಚನ್ ಕಿಂಗ್ ಮಸಾಲ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮನ್ನು ಆರಿಸಿ. ನೋಡಿದ್ರಲ್ಲ, ರೆಸ್ಟೋರೆಂಟ್ನಲ್ಲಿ ಮಾಡುವಂತಹ ಮೇಥಿ ಮಟರ್ ಮಲಾಯ್ ರೆಸಿಪಿಯನ್ನು ಸುಲಭವಾಗಿ ಮನೆಯಲ್ಲೇ ಹೇಗೆ ತಯಾರಿಸ್ಬೋದು ಅಂತ. ರೆಸಿಪಿ ಇಷ್ಟ ಆಗಿದ್ದರೆ ಟ್ರೈ ಮಾಡಿ ನೋಡಿ. ಫೀಡ್ಬ್ಯಾಕನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ವಿಡಿಯೋವನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಭೇಟಿಯಾಗೋಣ. ಧನ್ಯವಾದಗಳು.